ನಂಗೆ ಗೊತ್ತಿದೆ ನಮ್ಮ ವಂಶಕ್ಕೆ ಒಂದು ಗಂಡು ಮಗು ಕೊಡೋದಕ್ಕೆ ನಿನ್ ಮೇಲೆ ತುಂಬಾ ಒತ್ತಡ ಇದೆ ಅಂತ. ನನ್ನ ಮನಸ್ಸು ಆ ಕೆಲಸ ಮಾಡೋದಕ್ಕೆ ಒಪ್ತಾ ಇಲ್ಲ. ನನ್ನ ಮನಸ್ಸು ವಿರುದ್ಧವಾಗಿ ನಾನು ಯಾವ ಕೆಲಸನೂ ಮಾಡೋದಿಲ್ಲ. ಮಲ್ಲಿ, ನಾವಿಬ್ರು ಯಾವಾಗ್ಲೂ ಹೀಗೆ ಇದ್ಬಿಡೋಣ. ಅಪ್ಪನಾಗ್ಲಿ ಅಥವಾ ಯಾರಾದ್ರೂ ಏನಾದ್ರೂ ಒತ್ತಾಯ ಮಾಡ್ಲಿ, ನಾವು ಮಾತ್ರ ಬದಲಾಗೋದು. ಇನ್ಯಾವತ್ತೂ ಈ ವಿಷಯದ ಬಗ್ಗೆ ಚರ್ಚೆ ಮಾಡೋದು ಬೇಡ. ಶ್ರೀಕಾಂತಪ್ಪನು ಮಲ್ಲಿ ಇಬ್ರು ಹತ್ರ ಆಗುವಾಗ ಹಿಂಗ್ ಕೋಪ ಮಾಡ್ಕೊಂಡಿದ್ರು ಅರ್ಥ ಆಗ್ತಿತ್ತಪ್ಪ. ಹಾಗೇನು ಇಲ್ಲ, ಶ್ರೀಮಂತ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಯ್ಯ, ನೀವು ಸೋಂಕಿರಿ. ಗಂಡಸ್ರ ಮನ್ಸು ಹಿಂಗೆ ಇರ್ತದೆ ಅಂತ ಹೇಳ ಸಾಧ್ಯ ಇಲ್ಲ ಕಣ್ರವ್ವ. ಗಂಡಸ್ರ ಮನ್ಸು ಒಂಥರ ಕೋತಿ ಇದ್ದಂಗೆ. ಈ ಕೊಂಬೆಯಿಂದ ಆ ಕೊಂಬೆಗೆ, ಆ ಕೊಂಬೆಯಿಂದ ಈ ಕೊಂಬೆಗೆ, ಎರಡು ಕೊಂಬೆಯಿಂದ ಮತ್ತೊಂದು ಕೊಂಬೆಗೆ ಅಂತ ಪಟ್ಪಟ್ನೆ ಜಿಗಿತಾ ಇರ್ತವೆ. ಹಾಗಂತೀಯ? ಈಗ ಅವ್ರಿಬ್ಬರಿಗೂ ಹೆಂಗ್ ದಾರಿ ತರಬೇಕು ಅಂತ ಸಂದಾಗ ಗೊತ್ತದೆ. ನಿಮಗ್ ಒಳ್ಳೇದಾಗಬೇಕು ಅಂದ್ರೆ ನನ್ ಮಾತು ಕೇಳ್ತೀರಾ? ಸರಿ ಹೇಳು, ಹೇಳಿದ್ ಮಾಡ್ತೀನಿ. ಒಂದು ಮಾತಂತೂ ಸತ್ಯ, ಈ ಪಂದ್ಯದಿಂದ ನನ್ನ ಗಂಡಂಗೆ ಯಾವ ನಷ್ಟನೂ ಆಗಿಲ್ಲ, ಹಾಗೆ ಶ್ರೀಕಾಂತಂಗೆ ಯಾವ ಲಾಭನೂ ಆಗಿಲ್ಲ. ಲಾಭ ಆಗಿರೋದೆಲ್ಲ ಮಾವಿಗೆ. ನೀಲಕಂಠನಿಗೆ ಲಾಭ ಆಯ್ತಾ? ಅವನು ಆಟ ನೋಡೋದಕ್ಕೆ ಬರ್ಲಿಲ್ಲ? ಆಟ ನೋಡೋದಕ್ಕೆ ಬರ್ಲೇ ಇಲ್ಲ ಅಂತ ನೀವ್ ಹಾಗೆಟ್ರಿ. ಅಲ್ಲಿ ನೋಡಿ, ಈ ಪಂದ್ಯ ಆದ್ಮೇಲೆ ಶ್ರೀಕಾಂತ ಮತ್ತೆ ಮಲ್ಲಿ ಇನ್ನೂ ಹತ್ರ ಆಗಿದ್ದಾರೆ. ಅಲ್ಲಿಗೆ ಏನಾಯ್ತು? ಮಾವನ ಆಸೆ ಈಡೇರ್ದಂಗ ಆಯ್ತು ತಾನೆ? ನನ್ಗೇನು ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದೆ. ಬಾರೆ ಪುಟ್ಟಿ, ಅಯ್ಯೋ ಅಯ್ಯೋ, ಮಗುನ್ ಯಾಕೆ ಹೇಳಿ? ಈ ವಿಷಯ ನನ್ ತವ್ರ ಮನೆಗೆ ಗೊತ್ತಾದ್ರೆ ಅಷ್ಟೇ, ಮುಗೀತು ನನ್ ಕತೆ. ಹೋಗೆ ಮುಂದೆ, ಏನ್ ನೋಡ್ತಾ ಇದ್ಯಾ? ಮಗು ಹುಷಾರು. ನೋಡಿ ಚಿಕ್ಕಪ್ಪ, ಯಾರ ಮೇಲಿನ ಕೋಪನೋ ಯಾರಿಗೋ ತೋರಿಸ್ತಾ ಇದ್ದಾಳೆ. ನನ್ ಶ್ರೀಕಾಂತ ಅವ್ರ ಅಪ್ಪ ಕೊಡ್ತಿರೋ ಕಷ್ಟದಿಂದ, ನರಕ ಯಾತನೆಯಿಂದ ಮುಕ್ತಿ ಪಡಿಬೇಕು. ಅದಕ್ಕೆ ಅವ್ರಪ್ಪ ಹೇಳಿದ ಕೆಲ್ಸನ ಆದಷ್ಟು ಬೇಗ ಮಾಡಿ ಮುಗಿಸ್ಬಿಡ್ಬೇಕು. ನನಗೆ ಅದೇ ಬೇಕು ಚಿಕ್ಕಪ್ಪ. ಅವನ ಅಷ್ಟು ಮಾಡಿದ್ರೆ ಸಾಕು. ಜಾನಕಿ, ನಿನ್ನ ಮಾತಿನಿಂದ ನನಗೆ ತುಂಬಾ ನಿರಾಸೆ ಆಗಿದೆ. ನೀನು ಆ ನೀಲಕಂಠ ತರ. ಮಲ್ಲಿ, ನಮ್ಗ ಟ್ರ್ಯಾಕ್ಟರ್ ಸಿಕ್ಕಿದ್ರಿಂದ ಎಷ್ಟು ಉಪಯೋಗ ಆಗ್ತಿದೆಲ್ಲ. ದಿನಗಟ್ಲೆ ಉಳ್ಬೇಕಾಗಿಲ್ಲ. ಬಿತ್ತನೆನೂ ಎಷ್ಟು ಸುಲಭ ಆಗೋಯ್ತು ಗೊತ್ತಾ? ಸರಿ, ಯಾಕೇನು ಮಾತಾಡ್ತಿಲ್ಲ? ಏನ್ ಮಾತಾಕೋ? ಮಲ್ಲಿ, ನೀರ್ ಖಾಲಿ ಆಗೋಗಿ ತಂದು ಕೊಡ್ತೀನಿ. ನನಗ್ ನಮ್ ಶ್ರೀಕಾಂತನ್ ಬಗ್ಗೆ ಚೆನ್ನಾಗ್ತಿದೆ. ಅವನ್ ಜಗದೀಶ್ ನಂಗಲ್ಲ. ಅವನಿಗೆ ನಿನ್ ಮೇಲ್ ಪ್ರೀತಿ ಹುಟ್ಟೋವರೆಗೂ ಅವನ್ ನಿನ್ನ ಬರೋದಿಲ್ಲ. ಅವನಿಗೆ ನಿನ್ ಬಗ್ಗೆ ಪ್ರೀತಿ ಹುಟ್ಟಿ ಅವನ್ ತಾನಾಗೆ ನಿನ್ನ ಹತ್ರ ಬೇಕು. ಆ ತರ ಮಾಡೋ ಕೆಲ್ಸ ನಿಂದು. ನಂಗೆ ಗೊತ್ತಿದೆ ನಮ್ಮ ವಂಶಕ್ಕೆ ಒಂದು ಗಂಡು ಮಗು ಕೊಡೋದಕ್ಕೆ ನಿನ್ ಮೇಲೆ ತುಂಬಾ ಒತ್ತಡ ಇದೆ ಅಂತ. ಏನ್ ಮಾಡ್ಲಿ, ನನ್ನ ಮನಸ್ಸು ಆ ಕೆಲಸ ಮಾಡೋದಕ್ಕೆ ಒಪ್ತಾ ಇಲ್ಲ. ನನ್ನ ಮನಸ್ಸು ವಿರುದ್ಧವಾಗಿ ನಾನು ಯಾವ ಕೆಲಸನೂ ಮಾಡೋದಿಲ್ಲ. ನಾವಿಬ್ರು ಯಾವಾಗ್ಲೂ ಹೀಗೆ ಇದ್ಬಿಡೋಣ. ಆಗ್ಲಿ ಅಥವಾ ಯಾರಾದ್ರೂ ಏನಾದ್ರೂ ಒತ್ತಾಯ ಮಾಡ್ಲಿ, ನಾವು ಮಾತ್ರ ಬದಲಾಗೋದು ಬೇಡ. ಇನ್ಯಾವತ್ತೂ ಈ ವಿಷಯದ ಬಗ್ಗೆ ಚರ್ಚೆ ಮಾಡೋದು ಬೇಡ.